ಹೆಂಡತಿ ಗಂಡನ ಆ ಒಂದು ಭಾಗವನ್ನು ಮುಟ್ಟಿದರೆ ಪತಿ ಪತ್ನಿಯರ ನಡುವಿನ ಸಂಬಂಧದ ಬಗ್ಗೆ ಹಿರಿಯರು ಅನೇಕ ವಿಷಯಗಳನ್ನು ಹೇಳುತ್ತಾರೆ. ಮಹಾನ್ ವಿದ್ವಾಂಸರಲ್ಲಿ ಒಬ್ಬರಾದ ಚಾಣಕ್ಯ ಕೂಡ ಪತಿ ಪತ್ನಿಯರ ನಡುವಿನ ಸಂಬಂಧದ ಬಗ್ಗೆ ಅನೇಕ ನಿಯಮಗಳನ್ನು ನೀಡಿದ್ದಾನೆ. ಪತಿ ಪತ್ನಿಯರ ನಡುವಿನ ಪ್ರೀತಿಯನ್ನು ಪದಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲ. ಪತಿ ಪತ್ನಿಯರ ನಡುವಿನ ಪ್ರೀತಿಯನ್ನು ಬಲಪಡಿಸಲು ಏನು ಮಾಡಬೇಕು ಎಂದು ನೋಡೋಣ. ಆಚಾರ್ಯ ಚಾಣಕ್ಯರ ನೀತಿಗಳು ಯಾವಾಗಲೂ ಯಾವುದಾದರೊಂದು ರೀತಿಯಲ್ಲಿ ಉಪಯುಕ್ತವಾಗಿವೆ. ಆಚಾರ್ಯ ಚಾಣಕ್ಯ ನೀತಿ ಹೇಳುವಂತೆ ಪತಿ ಪತ್ನಿಯರ ನಡುವಿನ ಸಂಬಂಧ ಬಹಳ ಮುಖ್ಯ. ಈಗ ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದ ಬಗ್ಗೆ ಅನೇಕ ಆಸಕ್ತಿದಾಯಕ ವಿಷಯಗಳನ್ನು ಚರ್ಚಿಸೋಣ. ಪತಿ ಪತ್ನಿಯರ ಬಾಂಧವ್ಯ ಬಹಳ ದೊಡ್ಡದು. ಚಾಣಕ್ಯನ ನೀತಿಶಾಸ್ತ್ರದ ಪ್ರಕಾರ ಮದುವೆಯ ನಂತರ ಪ್ರತಿ ಮಹಿಳೆ ತನ್ನ ಗಂಡನ ದೇಹದ ಈ ಭಾಗವನ್ನು ನಿಯಮಿತವಾಗಿ ಸ್ಪರ್ಶಿಸಲು ಹೇಳಲಾಗುತ್ತದೆ. ಹೀಗೆ ಮಾಡಿದರೆ ಸಂಸಾರ ಸುಖಮಯವಾಗಿರುತ್ತದೆ. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಪತಿಯ ಪಾದಗಳನ್ನು ಸ್ಪರ್ಶಿಸಬೇಕು ಎಂದು ಚಾಣಕ್ಯ ತನ್ನ ನೀತಿಶಾಸ್ತ್ರದಲ್ಲಿ ಹೇಳಿದ್ದಾನೆ. ಮಹಿಳೆಯರು ತಮ್ಮ ಹಿರಿಯರ ಪಾದ ಮುಟ್ಟಿದಂತೆ ಗಂಡನ ಪಾದ ಮುಟ್ಟಬೇಕು ಎಂದರು. ಹೀಗೆ ಮಾಡಿದರೆ ದಾಂಪತ್ಯ ಜೀವನ ಚೆನ್ನಾಗಿರುತ್ತದೆ. ಪತಿ ಪತ್ನಿಯರಲ್ಲಿ ಪರಸ್ಪರ ಪ್ರೀತಿ ಬೆಳೆಯುತ್ತದೆ ಎಂದರು. ನಿತ್ಯವೂ ಹೀಗೆ ಮಾಡಿದರೆ ಪತಿಗೆ ಪತ್ನಿಯ ಮೇಲಿನ ಗೌರವವು ಹೆಚ್ಚುತ್ತದೆ ಮತ್ತು ಎಲ್ಲ ವಿಷಯಗಳಲ್ಲೂ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ. ಹೆಂಡತಿ ಕೂಡ ಗುಲಾಮಳಲ್ಲ, ಆದರೆ ಅವಳು ಪ್ರತಿದಿನ ತನ್ನ ಪಾದಗಳನ್ನು ಸ್ವಚ್ಛಗೊಳಿಸಿದರೆ ಅವಳು ಸಂತೋಷದಿಂದ ಮತ್ತು ಪ್ರೀತಿಯಿಂದ ಇರುತ್ತಾಳೆ. ಆಚಾರ್ಯ ಚಾಣಕ್ಯನ ನೀತಿಶಾಸ್ತ್ರವು ಪ್ರತಿದಿನ ಸಂಜೆ ಪತಿ ಕಚೇರಿಯಿಂದ ಮನೆಗೆ ಬಂದಾಗ ಹೆಂಡತಿ ತನ್ನ ಪತಿಯ ಪಾದಗಳನ್ನು ಮುಟ್ಟಬೇಕು ಎಂದು ಹೇಳುತ್ತದೆ. ಈ ಕೆಲಸವನ್ನು ಹೆಂಡತಿಯ ಭಕ್ತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಪತಿ ಪತ್ನಿಯರ ನಡುವೆ ಪ್ರೀತಿ ಹೆಚ್ಚುತ್ತದೆ. ಆಚಾರ್ಯರು ಪತಿ ಮತ್ತು ಅವರ ಕುಟುಂಬ ಸೊಸೆಯನ್ನು ಗೌರವದಿಂದ ನೋಡುತ್ತಾರೆ. ಕುಟುಂಬದವರು ಸಂತೋಷದಿಂದ ಇರುತ್ತಾರೆ. ಮನೆಯಲ್ಲಿ ಸಂತೋಷ, ಸಂಪತ್ತು ಮತ್ತು ಶಾಂತಿ ಇರುತ್ತದೆ.